ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಾನು ಮತ್ತೊಂದು ಸುದ್ದಿಯ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ಸುದ್ದಿ ಏನಪ್ಪಾ ಅಂದ್ರೆ, ನೈಸ್ ರಸ್ತೆಯಿಂದ ಸರ್ಕಾರಕ್ಕೆ ಎಷ್ಟು ಪಾಲು? ಪ್ರದೀಪ್ ಈಶ್ವರ್ ಅವರೇ ಇದಕ್ಕೆ ಉತ್ತರ ಕೊಡುವಿರಾ? ಎಸ್ ವೀಕ್ಷಕರೇ, ಈ ಪ್ರಶ್ನೆ ಯಾಕಪ್ಪ ಕೇಳ್ತಾ ಇದ್ದೀನಿ ಅಂದ್ರೆ, ಜೊತೆಗೆ ಇದು ನಾನು ಕೇಳ್ತಾ ಇರೋದಲ್ಲ, ಕರ್ನಾಟಕದ ಜನ ಕೇಳ್ತಾ ಇರೋವಂಥದ್ದು. ಪ್ರದೀಪ್ ಈಶ್ವರ್ ಅವರು ಮೊನ್ನೆ ವಿಧಾನಸೌಧದ ಮುಂದೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಒಂದು ಪದವನ್ನು ಬಳಸಿ, ಏನಾದರೂ ಕೇಣಿ ಅವರಿಂದ ಬರಬೇಕಾಗಿರೋ ಬ್ಯಾಲೆನ್ಸು ಬಂದಿಲ್ವಾ? ಏನೋ ಒಂದು ಅಮೌಂಟ್ ಅಂತ ಫಿಕ್ಸ್ ಆಗಿರುತ್ತೆ. ಎಲ್ಲೋ ಲಾಸ್ಟ್ ಕುಮಾರಸ್ವಾಮಿ ಅವರೇ, ನನ್ನ ಮನಸ್ಸಲ್ಲಿ ಯಾವುದನ್ನು ಇಟ್ಕೊಳ್ಳಲ್ಲ, ಕೇಳಲೇಬೇಕಾದ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ ಅಂತಾನೆ ಹೇಳಿ ಕೇಳದಂತ ಒಂದು ಪ್ರಶ್ನೆ. ನೈಸ್ ರಸ್ತೆಯಿಂದ ನಿಮಗೆ ಬರಬೇಕಾದ ಹಣ ನಿಂತು ಹೋಯಿತಾ? ಅದಕ್ಕೆ ನೈಸ್ ರಸ್ತೆ ವಿರುದ್ಧ ನಿಂತಿದ್ದೀರಾ ಅಂತ ಕೇಳಿದ್ರು. ಪ್ರದೀಪ್ ಈಶ್ವರ್ ಅವರೇ, ಈಗ ಸರ್ಕಾರದ ವಿರುದ್ಧ ಮತ್ತು ನಿಮಗೆ ಸಾರ್ವಜನಿಕರು ಕೇಳುತ್ತಿರುವ ಪ್ರಶ್ನೆ ಏನಪ್ಪಾ ಅಂದ್ರೆ ನೈಸ್ ರಸ್ತೆಯಿಂದ ಸರ್ಕಾರಕ್ಕೆ ಎಷ್ಟು ಬರ್ತಿದೆ ಕಮಿಷನ್, ಅದಕ್ಕೆ ಉತ್ತರ ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಹೈಕೋರ್ಟ್ ಹೇಳಿದೆ, ನೈಸ್ ರಸ್ತೆ ಒಂದು ಅಪ್ರಯೋಜಕ, ಅದು ಜನರಿಗೆ ಮೋಸ ಮಾಡಿ ಲೂಟಿ ಮಾಡಿದೆ, ಯಾವುದೇ ಕಾರಣಕ್ಕೂ ನೈಸ್ ರಸ್ತೆಗೆ ಟೋಲ್ ಕಟ್ಟಬೇಡಿ ಅಂತ. ನಿಮಗೇನಾದ್ರೂ ಅಂದ್ರೆ ನೀವಂತೂ ವಿದ್ಯಾವಂತರು ಅಲ್ಲಾದ್ ಬಿಡಿ, ಅದೆಲ್ಲರಿಗೂ ಗೊತ್ತಿರೋವಂಥದ್ದು. ನಿಮಗೆ ಕೆಲ್ಸಕ್ಕೆ ಬಾರದ ಮಾತುಗಳು ಹಾಡಿದ್ರೆ ತುಂಬಾ ಚೆನ್ನಾಗಿ ಆಡ್ತೀರಾ. ಲೈಫಲ್ಲಿ ನಾನು ಸೋತೋಗ್ಬಿಟ್ಟೆ, ಸತ್ತೋಗ್ಬಿಡಿ ಎಲ್ಲ, ಸತ್ತೋದ್ರೆ ಏನಾಗುತ್ತೆ ಓ ಅಂತ ಅಳ್ತಾರೆ. ಮಣ್ಣಾಗಿದ್ದು 1 ಅವರ್ಗೆ ಮನೆ ಹತ್ರ ಚಿತ್ರಾನ್ನ ಕಾಫಿ ರೆಡಿ. ಪಾಪ ನೀವು ಒಂದು ಸ್ಕೂಲ್ನ ನಡೆಸ್ತೀನಿ ಅಂತ ಹೋಗಿದ್ರ, ಆ ಸ್ಕೂಲಿನ ವಿದ್ಯಾರ್ಥಿಗಳ ಗತಿ ಏನಾಗಬೇಕು ಅದು ದೇವರಿಗೆ ಬಿಟ್ಟಿದ್ದು, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಯಾಕೆಂದ್ರೆ ನಿಮ್ಮ ತಲೆಯಲ್ಲಿ ಒಂದು ಚೂರಿ ಬುದ್ಧಿ ಇಲ್ಲ. ನಾನೊಂದ್ಸಲ ಔಟ್ ಆಫ್ ಸ್ಟೇಷನ್ ಹೋಗಿದ್ದೆ. ನಮ್ಮ ಅಪ್ಪ ಫೋನ್ ಮಾಡಿದ್ರು, ಪ್ರದೀಪ ಎಲ್ಲಿದ್ಯಾ, ಯಾವಾಗ ಬರ್ತೀಯಾ ಅಂದ್ರು. ನನ್ನ ಹೆಂಡತಿ ಫೋನ್ ಮಾಡಿದ್ಲು, ರೀ ತಿನ್ನಕ್ಕೇನಾದ್ರೂ ತಗೊಂಬನ್ರಿ ಅಂದ್ಲು. ನನ್ನ ಮಗಳು ಫೋನ್ ಮಾಡಿದ್ಲು, ಅಪ್ಪ ಯಾವಾಗ ಬರ್ತೀಯಾ ಅಂತ ಕೇಳಿದ್ಲು. ನಮ್ಮಮ್ಮ ಫೋನ್ ಮಾಡಿ, ಊಟ ಮಾಡ್ದ ಮಗ ಅಂತ ಕೇಳಿದ್ರು. ನಾವು ತಿಂದ್ವಾ ಇಲ್ವಾ ಅಂತ ಈ ಪ್ರಪಂಚದಲ್ಲಿ ತಲೆ ಕೆಡಿಸ್ಕೊಳ್ಳೋ ಒಂದೇ ಒಂದು ಜೀವ ಅಮ್ಮ. ನಿಮಗೆ ನೈಸ್ ರಸ್ತೆ ಹಗರಣದ ಬಗ್ಗೆ ನಿಮ್ಗೆ ಏನಾರ ಡೌಟ್ ಇದ್ರೆ ದಯವಿಟ್ಟು ಪುಟ್ಟೇಗೌಡರು ಅಂತ ಒಬ್ರು ವಕೀಲರಿದ್ದಾರೆ, ಅವರನ್ನ ಸಂಪರ್ಕ ಮಾಡಿ. ನಿಮಗೆ ಏನಾದ್ರೂ ಡೌಟ್ ಇದ್ರೆ ಅವರ ಹತ್ರ ಮಾಹಿತಿನ ಪಡೀರಿ, ಆಮೇಲೆ ಮಾತಾಡಿ. ನೋಡಿ, ಏನು ನೈಸ್ ಕಂಪನಿಯ ಹಗರಣ ಏನಿದೆ, ನಾನು ಜನಸಾಮಾನ್ಯರಿಗೆ ಹೈಕೋರ್ಟ್ ಆದೇಶದ ಸಮೇತ ನಾನು ಇವತ್ತು ಹೋರಾಟಕ್ಕೆ ಕರೆ ಕೊಟ್ಟಿದ್ದೆ. ಏನು ನೈಸ್ ಕಂಪನಿ ಮತ್ತು ನೈಸ್ ಕಂಪನಿ ಒಡೆತನದ ಅಶೋಕ್ ಕೇಣಿ ಏನಿದ್ದಾರೆ, ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ಳೋದು, ಹಣ ಬಲ ಅಧಿಕಾರ. ಕುಮಾರಸ್ವಾಮಿ ಹೇಳಿದ್ರಲ್ಲಿ ಯಾವುದೂ ತಪ್ಪಿಲ್ಲ. ಸಾರ್ವಜನಿಕರ ದುಡ್ಡನ್ನ ಲೂಟಿ ಮಾಡ್ತಿರುವ ನೈಸ್ಗೆ ಯಾವುದೇ ಕಾರಣಕ್ಕೂ ಟೋಲ್ ಕಟ್ಟಬೇಡಿ ಅಂತ. ಎಸ್, ಅದು ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತು ಹೇಳಿರುವ ಪ್ರಶ್ನೆ. ನಿಮಗೆ ಏನಾದರೂ ಜನರ ಮೇಲೆ ಕಾಳಜಿ ಇದ್ದರೆ, ಕುಮಾರಸ್ವಾಮಿ ಅವರು ಜನರ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಕುಮಾರಸ್ವಾಮಿ ಮೇಲೆ ಕೇಸ್ ಹಾಕಿ. ಯಾಕೆ ನಿಮ್ಗೆ ಕುಮಾರಸ್ವಾಮಿ ಮೇಲೆ ಕೇಸ್ ಹಾಕಕ್ಕಾಗಲ್ವಾ? ಯಾಕೆಂದ್ರೆ ಜನ ದಾರಿ ತಪ್ಪಿಸ್ತಿದ್ದಾರೆ ಅಂತ ಕೇಸ್ ಹಾಕಿ. ಅವಾಗ ನಿಮ್ಮ ಜನರ ಪ್ರೀತಿ ನಿಮ್ಮ ಇದ್ರ ಮೇಲೆ ಗೊತ್ತಾಗುತ್ತೆ. ಯಾಕೆಂದ್ರೆ ನೈಸ್ ರಸ್ತೆಯಲ್ಲಿ ಯಾವುದೇ ಹಗರಣ ನಡೆದಿಲ್ಲ ಅಂದರೆ ಕುಮಾರಸ್ವಾಮಿ ಅವ್ರ ವಿರುದ್ಧ ಕೇಸ್ ಹಾಕಕ್ಕೆ ನಿಮ್ ಕೈಲಿ ಆಗುತ್ತಾ? ಅವತ್ತು 12 ಲಕ್ಷ 15 ಲಕ್ಷ 20 ಲಕ್ಷ 8 ಲಕ್ಷ ರೂಪಾಯಿ ಜಮೀನು ತಗೊಂಡಿದ್ದಾರೆ. ಇವತ್ತು ಅದೇ ಜಮೀನು ನಮ್ಮಲ್ಲಿ 8 ಕೋಟಿ 15 ಕೋಟಿ ಗಂಟ ಹೋಗಿದೆ. ಇದರ ನಷ್ಟ ಪರಿಹಾರ ತುಂಬಿಕೊಡೋದು ಯಾರು? ನೈಸ್ ಕಂಪ್ನಿ ಒಂದು ಬರ್ತಾನ, ಅಶೋಕ್ ಕೇಣಿ ಬರ್ತಾನ ಅಂದ್ರೆ ಇವ್ರದ್ದೇನ್ರಿ ಫಾರಿನ್ ಫಂಡ್ಗಳು ಬರ್ತದೆ. ಇಲ್ಲಿ ನಮ್ಮ ಜನಸಾಮಾನ್ಯರ ಜಾಗ ಹೋಯ್ತಲ್ಲ, ಯಾರು ಬರ್ತಾನ? ಅಶೋಕ್ ಕೇಣಿ ಬರ್ತಾನ, ಅವ್ರ ಅಪ್ಪ ಬರ್ತಾನ. ನೀವು ಕೇಸ್ ಹಾಕದೇ ಇರುವುದು ನೋಡಿದ್ರೆ ನೈಸ್ ರಸ್ತೆಯ ಹಗರಣ ನಡೆದಿರೋದಂತೂ 100% ಸತ್ಯ. ಅದು ಹೈಕೋರ್ಟ್ ಹೇಳಿದೆ. ಅಪ್ಪಿತಪ್ಪಿ ನಿಮಗೆ ಏನಾರ ಡಾಕ್ಯುಮೆಂಟ್ ಬೇಕಾದ್ರೆ ವೆಬ್ಸೈಟ್ ಅಲ್ಲಿ ಹೈಕೋರ್ಟ್ ಇದಕ್ಕೆ ಹೋದ್ರೆ ನಿಮಗೆ ಪಕ್ಕಾ ಡಾಕ್ಯುಮೆಂಟ್ ಸಿಗುತ್ತೆ. ನಿಮಗೆ ಎಜುಕೇಶನ್ ಅನ್ನೋ ತಲೆಯಲ್ಲಿ ಇದ್ದರೆ ಅಲ್ಲಿಗೆ ಹೋಗಿ. ಇಲ್ಲ ನನ್ನ ಕೈಲಿ ಅಲ್ಲಿ ಡೌನ್ಲೋಡ್ ಮಾಡಿ ಓದಕ್ ಆಗಲ್ಲಪ್ಪ, ನಾವು ಅಷ್ಟೆಲ್ಲ ಎಜುಕೇಟೆಡ್ ಅಲ್ಲ ಅಂದ್ರೆ ಪುಟ್ಟೇಗೌಡರು ಅಂತ ಒಬ್ರು ಲಾಯರ್ ಇದ್ದಾರೆ, ಅವ್ರ ಹತ್ರ ಹೋಗಿ ಮಾಹಿತಿಯನ್ನು ತಿಳ್ಕೊಳ್ಳಿ. ಬಾಯಿಗೆ ಬಂದಂಗೆ ಮಾತಾಡೋದು ಫಸ್ಟ್ ನಿಲ್ಲಿಸಿ. ಏನಾದರೂ ಕೇಣಿ ಅವರಿಂದ ಬರಬೇಕಾಗಿರೋ ಬ್ಯಾಲೆನ್ಸು ಬಂದಿಲ್ವಾ? ಏನೋ ಒಂದು ಅಮೌಂಟ್ ಅಂತ ಫಿಕ್ಸ್ ಆಗಿರುತ್ತೆ. ಎಲ್ಲೋ ಲಾಸ್ಟ್ ಯಾಕಪ್ಪ ಅಂದ್ರೆ, ನೀವು ಚಿಕ್ಕಬಳ್ಳಾಪುರದಲ್ಲಿ ದಬಾಕಿರೋದು ಎಲ್ಲರೂ ನೋಡಿದ್ದಾರೆ. ನೆಕ್ಸ್ಟ್ ಅಂತೂ ನಿಮ್ಗೆ ಸೀಟ್ ಸಿಗಲ್ಲ. ನೀವು ಚಿಕ್ಕಬಳ್ಳಾಪುರದ MLA ಅನ್ನೋದನ್ನ DK ಶಿವಕುಮಾರ್ ಮರ್ತಿದ್ದಾರೆ ಅಂತ ನೀವು ಹೇಳ್ಬೋದು. ಯಾಕೆ ಅಂದ್ರೆ, ಒಂದು ಫಂಕ್ಷನ್ ಅಲ್ಲಿ, ನಿಮ್ಮ ಕ್ಷೇತ್ರದಲ್ಲೇ ನಡೆದ ಫಂಕ್ಷನ್ ಅಲ್ಲಿ ನಿನ್ನ ಪಕ್ಕದಲ್ಲಿ ನಿಲ್ಲೋದಕ್ಕೆ ಬಿಡದೆ ದೂರ ಕಳಿಸ್ತಾರೆ ಅಂದ್ರೆ, ಬಂಧುಗಳೇ, ವೇದಿಕೆಯಲ್ಲಿ
ನೀನು ಶಾಸಕನೇ ಅಲ್ಲ ಅನ್ನೋದು ಕಾಂಗ್ರೆಸ್ ಪಕ್ಷದಲ್ಲಿ ಇರುವ ಒಂದು ಯೋಚನೆ. ಏನೋ ಗ್ಯಾರಂಟಿ ಕೂಸಲ್ಲಿ ಗೆದ್ದಿರುವಂತ ನಿನಗೆ ಒಂದು ಅಧಿಕಾರ ಸಿಕ್ಕಿದೆ, ಆದರೆ ಜನರಿಗೆ ಒಳ್ಳೇದು ಮಾಡಿ, ಇಲ್ವಾ ಸುಮ್ಮನೆ ಇರಿ. ಬಾಯಿಗೆ ಬಂದಂಗೆ ಇಲ್ಲದ ಪ್ರಶ್ನೆಗಳನ್ನ ಕೇಳಿ ತಗಳಾಕೋಬೇಡಿ. ಅಂದ್ರೆ ನೀನು ಕೇಳುವ ಪ್ರಶ್ನೆಗೆ ತಡ ಇಲ್ಲ ಬುಡ ಇಲ್ಲ, ಅದಕ್ಕೆ ಉತ್ತರ ಅಂತೂ ಯಾರೂ ಕೊಡಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ನಿನ್ನ ಸೀರಿಯಸ್ ಆಗಿ ಯಾರೂ ತಗೊಂಡಿಲ್ಲ. ಸುಮ್ಮನೆ ಮೈಕ್ ಸಿಗುತ್ತೆ ಬಂದು ಮಾತನಾಡೋಣ ಅನ್ನೋದನ್ನ ಬಿಟ್ಟು ಬಿಡಿ. ಕುಮಾರಸ್ವಾಮಿ ಅವರು ಹೇಳಿದ್ದು ಏನಾದರೂ ತಪ್ಪಾಗಿದ್ದರೆ ನೀವು ಕುಮಾರಸ್ವಾಮಿ ಅವರ ವಿರುದ್ಧ ಕಂಪ್ಲೇಂಟ್ ಕೊಡಿ. ಆವಾಗ ನಿಮ್ಮ ತಾಕತ್ತನ್ನು ಈ ಕರ್ನಾಟಕದ ಜನ ಮೆಚ್ಚಿದ್ದಾರೆ. ಯಾಕೆ? ಆಲ್ರೆಡಿ ಕುಮಾರಸ್ವಾಮಿ ಅವರ ವಿರುದ್ಧ ಒಂದ್ಸಲಿ ಮಾತಾಡಿ ಚಿಕ್ಕಬಳ್ಳಾಪುರದಲ್ಲಿ ಏನಾಗಿದೆ ಅನ್ನೋದು ಗೊತ್ತು. ಅದಕ್ಕೆ ನಿಮ್ಮ ಕಾಂಗ್ರೆಸ್ಸಿನ ಶಾಸಕರಾಗಲಿ ಸಚಿವರಾಗಲಿ ಮುಖ್ಯಮಂತ್ರಿ ಆಗಲಿ ಯಾವುದೂ ನಿಮಗೆ ಸಪೋರ್ಟ್ ಬಂದಿಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ಮಾತಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಬೆಲೆ ಇಲ್ಲ. ಬಂಧುಗಳೇ, ವೇದಿಕೆಯಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈಗ ಪ್ರಶ್ನೆ ಏನಪ್ಪಾ ಅಂದ್ರೆ, ಕೋರ್ಟು ತೀರ್ಪು ಕೊಟ್ಟಿದ್ರು, ಸರ್ಕಾರ ಯಾಕೆ ನೈಸ್ ವಿರುದ್ಧ ಆಕ್ಷನ್ ತಗೋತಾ ಇಲ್ಲ ಅಂದರೆ ನೈಸ್ ಅವ್ರು ಏನಾದ್ರು ನಿಮ್ಮ ಸರ್ಕಾರಕ್ಕೆ ಏನಾದ್ರೂ ಕಳಿಸಿದಾರನಪ್ಪ? ಅದನ್ನೇ ಹೇಳು ಫಸ್ಟ್. ಅದ್ರ ಬಗ್ಗೆ ಮಾತಾಡು. 187 ಕೋಟಿ ಹಗರಣ ಆಗಿದ್ದಿಲ್ಲ ವಾಲ್ಮೀಕಿಲಿ, ಅದ್ರ ಬಗ್ಗೆ ಮಾತಾಡು. ಅವಾಗ ನಿನ್ನ ಜನರ ಕಾಳಜಿ ಇರುವ ವ್ಯಕ್ತಿ ಅಂತ ಅನ್ಕೋತಾರೆ. ನಿಮ್ಮ ಪಕ್ಷದಲ್ಲೇ ಹೆಗಣ ಬಿದ್ದಿದ್ರು ನೀನ್ ಯಾವ್ದ್ರ ಬಗ್ಗೆ ಮಾತಾಡಲ್ಲ. ಇದ್ಯಾವುದೋ ಕುಮಾರಸ್ವಾಮಿ ದೇವೇಗೌಡರ ಬಗ್ಗೆ ಮಾತಾಡಕ್ ಮಾತ್ರ ಬರ್ತೀಯ. ಫಸ್ಟ್ ನಿನ್ನ ಕ್ಷೇತ್ರಕ್ಕೆ ಹೋಗಿ ಜನರ ಕಷ್ಟಗಳನ್ನ ಆಲಿಸು. ಜನರು ಏನಾರ ನಿನಗೆ ಜೈ ಅಂತಾರಲ್ಲ ಅವತ್ತು ಬಂದು ಮಾತಾಡು. ಇದುವರೆಗೂ ಚಿಕ್ಕಬಳ್ಳಾಪುರದಲ್ಲಿ ನಿನ್ನ ಜನಗಳು ಯಾರೂ ನಿನ್ನ ಜೈ ಅಂದೇ ಇಲ್ಲ. ಯಾರೋ ನಿನ್ನ 2-3 ಜನ ಇದಾರಲ್ಲ ಬಗೆಟ್ಟು ಎಲ್ಲ ಅಕ್ಕಪಕ್ಕದಲ್ಲಿ, ಅಂಥವ್ರು ಏನಾರ ಅನ್ಬೇಕು. ಅದಕ್ಕೆ ಹೇಳ್ತಾ ಇರೋದು. ಆಮೇಲೆ ನೀನು ಒಬ್ಬ ಟೀಚರ್ ಅಂತ ಹೇಳ್ಕೊಂಡು ಓಡಾಡ್ತೀಯ. ನಾನು ಮೋಟಿವೇಶನ್ ಲೀಡರ್, ಮೋಟಿವೇಶನ್ ಮಾಡ್ತೀನಿ ಜನರ ಮಕ್ಕಳನ್ನ ಅನ್ನೋ. ಲೈಫಲ್ಲಿ ನಾನು ಸೋತೋಗ್ಬಿಟ್ಟೆ, ಸತ್ತೋಗ್ಬಿಡಿ ಎಲ್ಲ. ಸತ್ತೋದ್ರೆ ಏನಾಗುತ್ತೆ? ಓ ಅಂತ ಅಳ್ತಾರೆ. ಮಣ್ಣಾಗಿದ್ದು 1 ಅವರ್ಗೆ ಮನೆ ಹತ್ರ ಚಿತ್ರಾನ್ನ ಕಾಫಿ ರೆಡಿ. ಅದೇನೋ ತಪ್ಪು ದಾರಿಯಿಂದ ಒಳ್ಳೆ ದಾರಿಗೆ ತಲ್ತೀನಿ ಅಂತ. ದಯವಿಟ್ಟು ಮಕ್ಕಳಿಗೆ ಒಳ್ಳೆ ದಾರಿಗೆ ತರಬೇಕು ಅಂತ ಹೊರಟಿದ್ಯಾ. ಈ ತರ ಹಸಿ ಸುಳ್ಳುಗಳನ್ನ ಹೇಳೋದನ್ನ ಬಿಡು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತಾನೆ. ಇಷ್ಟ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ವೀಕ್ಷಕರೇ, ಇದ್ರ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.